ಕ್ಯಾಬ್ ಚಾಲಕ ಆಲಿಯೊಂದಿಗೆ ಲವ್, ಹೋಮ್ ಸ್ಟೇನಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಹಿಂದೂ ಯುವತಿ. ಚಿಕ್ಕಬಳ್ಳಾಪುರದ ನಂದಿಬೆಟ್ಟದ ಹೋಮ್ ಸ್ಟೇ ಒಂದರಲ್ಲಿ ಯುವತಿಯೋರ್ವಳ ಶವ ಪತ್ತೆಯಾಗಿರುವ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಪ್ರೇಯಸಿ ಸುರಭಿಯನ್ನ ಕೊಲೆ ಮಾಡಿದ ಬಳಿಕ ಪ್ರಿಯಕರ ಸಂಜಿತ್ ಆಲಿ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಎಂಬ ಶಂಕೆ ವ್ಯಕ್ತವಾಗಿದೆ. ಈ ನಡುವೆ ಸುರಭಿಯ ಪೋಷಕರು ಇದೊಂದು ಕೊಲೆ, ಮಗಳಿಗೆ ಡ್ರಗ್ ಅಡಿಕ್ಟ್ ಮಾಡಿ ದಾರಿ ತಪ್ಪಿಸಿದ್ದಾನೆ ಎಂದು ಆರೋಪಿಸಿದ್ದಾರೆ. ಸಾಯಿ ಸುರಭಿ ಆತ್ಮಹತ್ಯೆ ಮಾಡಿಕೊಂಡ ಸ್ಥಿತಿಯಲ್ಲಿ ಪತ್ತೆಯಾದರೆ ಆಕೆಯ ಪ್ರಿಯಕರ ಅರೆ ಪ್ರಜ್ಞಾವಸ್ಥೆಯಲ್ಲಿದ್ದು ಚಿಕಿತ್ಸೆಗಾಗಿ ಕೇರಳದ ಕೋಜಿಕೋಡ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬೆಂಗಳೂರು ಮೂಲದ ಸಾಯಿ ಸುರಭಿ ಹಾಗೂ ಕೇರಳ ಕೋಯಿಕೋಡ್ ನಿವಾಸಿ ಕ್ಯಾಬ್ ಡ್ರೈವರ್ ಸಂಜಿತ್ ಆಲಿ ಮುದ್ದೇನಹಳ್ಳಿ ಬಳಿಯ ಹೋಮ್ ಸ್ಟೇಗೆ ಬಂದು ತಂಗಿದ್ದರು. ಇಂದು ಚೆಕ್ಔಟ್ ಸಮಯ ಮುಗಿದರೂ ರೂಮ್ ಬಾಗಿಲು ತೆಗೆದಿದ್ದಾಗ ಸಿಬ್ಬಂದಿ ಬಂದು ಪರಿಶೀಲಿಸಿದಾಗ ಪ್ರಕರಣ ಬೆಳಕಿಗೆ ಬಂದಿದೆ. ಹಿಂದೂ ಯುವತಿಯರು ಐಷಾರಾಮಿ ಜೀವನದ ಭ್ರಮೆಯಲ್ಲಿ ಸೆಂಟು ಪರಿಮಳದ ಹಿಂದೆ ಕ್ಯಾಬ್ ಡ್ರೈವರ್, ಅಡಿಕೆ ವ್ಯಾಪಾರಿ, ಮೊಬೈಲ್ ಶಾಪುಗಳಲ್ಲಿ ಇನ್ಸ್ಟಾಗ್ರಾಮ್ ಶೋಕಿವಾಲಗಳೊಂದಿಗೆ ಸಂಬಂಧ ಇರಿಸಿಕೊಂಡು ಜಿಹಾದಿಗೆ ಬಲಿಯಾಗ್ತಾ ಇರೋದು ಆತಂಕಕಾರಿ ವಿಷಯ.